ಇನ್ನು ಚಿತ್ರದುರ್ಗದಲ್ಲೂ ಕೂಡ ಇಬ್ಬರು ಅಧಿಕಾರಿಗಳ ಮನೆ ಮೇಲೆ ರೇಡ್ ಆಗಿರುವಂತದ್ದು. ಈಗಾಗಲೇ ಹೇಳ್ತೀನಿ ನಾನು, ಬರೋಬ್ಬರಿ 56 ಕಡೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿಯನ್ನ ಮುಟ್ಟಿಸೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಅಖಾಡಕ್ಕೆ ಇಳಿದಿದ್ದಾಗಿದೆ. ಈಗ ಚಿತ್ರದುರ್ಗದ ಸರದಿ. ಚಿತ್ರದುರ್ಗದಲ್ಲೂ ಕೂಡ ಇಬ್ಬರು ಅಧಿಕಾರಿಗಳ ಮನೆ ಮೇಲೆ ರೇಡ್ ಆಗಿದೆ. ಪಿಡಬ್ಲ್ಯೂ ನಿವೃತ್ತ ಇಂಜಿನಿಯರ್ ರವೀಂದ್ರಪ್ಪ ಮನೆ ಮೇಲೆ ರೇಡ್ ಆಗಿರುವಂತದ್ದು. ಚಿತ್ರದುರ್ಗದಲ್ಲಿ ಇಬ್ಬರು ಅಧಿಕಾರಿಗಳ ಮನೆ ಮೇಲೆ ಫುಲ್ ಆಕ್ಟಿವ್ ಆಗಿ ರೇಡ್ ಅನ್ನು ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ನಿವೃತ್ತ ಇಂಜಿನಿಯರ್ ಎಂ ರವೀಂದ್ರ ಮನೆಯವರ ಮನೆ ಮೇಲೆ, ಹಾಗೆ ಜಗದೀಶ್ ಮನೆ ಮೇಲೆ, ಕಚೇರಿ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಬಿಬಿಎಂಪಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಜಗದೀಶ್ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಗಮನಿಸ್ತಾ ಇದ್ದೀವಿ, ಏನು ನಿವೃತ್ತ ಎಂಜಿನಿಯರ್ ಎಂ ರವೀಂದ್ರಗೆ ಸೇರಿದಂಥ ಮನೆ ಇದು. ಒಂದು ಕಡೆ ರವೀಂದ್ರ ಅವರ ಮನೆ, ಮತ್ತೊಂದು ಕಡೆ ಆತನ ಫಾರ್ಮ್ ಹೌಸ್ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಇನ್ನೊಂದು ಕಡೆ ಜಗದೀಶ್ ಹಾಗೆ ಆತನ ಕುಟುಂಬಸ್ಥರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಹಿರಿಯೂರು ತಾಲೂಕಿನ ಸೋಗೂರು ಫಾರ್ಮ್ ಹೌಸ್ ಮೇಲೂ ಕೂಡ ದಾಳಿಯಾಗಿದೆ. ಗಮನಿಸ್ತಾ ಇದ್ದೀರಾ, ನೋಡೋದಕ್ಕೆ ಸುಮಾರಾಗಿದ್ರು ಕೂಡ ಭ್ರಷ್ಟಾಚಾರ ಮಾತ್ರ ಭರ್ಜರಿಯಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸರ್ಕಾರದಿಂದ ಇವ್ರಿಗೇನು ಕಡಿಮೆ ಬರೋದಿಲ್ಲ ಸಂಬಳ, 1 ಲಕ್ಷದ ಮೇಲೇನೆ ಸಂಬಳ ಇರುತ್ತೆ. ಲಕ್ಷಾಂತರ ರೂಪಾಯಿ ಸಂಬಳ ಬಂದರೂ ಕೂಡ ಅವರಿಗೆ ಬೇಗ ಶ್ರೀಮಂತರ ಆಗ್ಬಿಡ್ಬೇಕು ಅನ್ನುವಂಥ ಹುಚ್ಚಿನ ಆಸೆಗೆ ಬಿದ್ದು ಈ ರೀತಿ ಎಲ್ಲವನ್ನು ಕೂಡ ಕಳ್ಕೊಂತಾರೆ. ಅವರ ವೃತ್ತಿಗೆ, ಅವರ ಮನೆತನಕ್ಕೆ ಅವರೇ ಕಪ್ಪು ಚುಕ್ಕೆಯನ್ನ ಇಟ್ಕೊಳ್ತಾರೆ. ಈಗಲೂ ಕೂಡ ಅದೇ ಆಗಿರೋದು. ಗಮನಿಸ್ತಾ ಇದ್ದೀರಾ, ಈಗ ನಿವೃತ್ತ ಇಂಜಿನಿಯರ್ ಎಂ ರವೀಂದ್ರ ಅವರು ಇವು ನೋಡ್ತಾ ಇರುವಂತದ್ದು. ಇವರ ಮನೆ ಮೇಲೆ ಹಾಗೆ ಫಾರ್ಮ್ ಹೌಸ್ ಮೇಲೂ ಕೂಡ ದಾಳಿಯಾಗಿದೆ. ಇದರ ಜೊತೆಗೆ ಐಮಂಗ್ಲಾದ ಬಳಿ ಬಾಟಲಿ ಫ್ಯಾಕ್ಟರಿ ಮೇಲೂ ಕೂಡ ದಾಳಿ ನಡೆದಿದೆ. ಲೋಕಾಯುಕ್ತ ಎಸ್ಪಿ ವಾಸುದೇವರಾಮ್ ನೇತೃತ್ವದಲ್ಲಿ ಇವತ್ತು ದಾಳಿ ಆಗಿರುವಂತದ್ದು. ಚಿತ್ರದುರ್ಗ ಆಯಿತು, ಹಾಸನದಲ್ಲೂ ಕೂಡ ಬಹಳ ಜೋರಾಗಿನೇ ರೇಡ್ ಆಗಿದೆ. ಹಾಸನದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಕಾರ್ಯವೈಖರಿಗೆ ಬಹಳ ಅಂದ್ರೆ ಬಹಳ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಗ್ರೇಡ್ 1 ಕಾರ್ಯದರ್ಶಿ ಮನೆಗಳ ಮೇಲೆ ದಾಳಿ ನಡೆದಿದೆ. ಗ್ರೇಡ್ 1 ಕಾರ್ಯದರ್ಶಿ ಎನ್ಎಂ ಜಗದೀಶ್ಗೆ ಸೇರಿದಂತಹ ಹಾಸನದ ಮನೆ, ಬೆಂಗಳೂರಿನ ಮನೆಗಳಲ್ಲಿ ದಾಖಲೆ ಪರಿಶೀಲನೆ ನಡೆತಾ ಇದೆ. ಲೋಕಾಯುಕ್ತ ಡಿವೈಎಸ್ಪಿ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿರುವಂಥದ್ದು. ಮಂಡ್ಯದಲ್ಲಿ ನಿವೃತ್ತ ಇಇ ಶಿವರಾಜ್ ಮತ್ತು ಸಂಬಂಧಿಕರ ಮನೆ ಮೇಲೆ ದಾಳಿ ನಡೆದಿದೆ. ಮಂಡ್ಯ ಜಿಲ್ಲೆಯ 3 ಕಡೆ, ಮೈಸೂರಿನ 2 ಕಡೆ ದಾಳಿ ನಡೆದಿದೆ.